ರಾಜ್ ಮಹಲ್ ಅಲ್ಲಿ ಇದ್ದಾಗ್ಲೂ ಕೂಡ ಅವ್ರಿಗಿದೇ ಔಷಧಿ ಕೊಟ್ಟಿದ್ದು. ಅಲ್ಲೇನೂ ತೊಂದರೆ ಆಗಿಲ್ವಲ್ಲ. ಆದ್ರೆ ಬೆಂಗಳೂರಿಗೆ ಬಂದ್ಮೇಲೆ ಯಾಕೆ ಹೀಗಾಯ್ತು ನೀವೇ ಯೋಚನೆ ಮಾಡಿ. ಏನ್ ನಡೀತಿದೆ ಈ ಮನೇಲಿ? ಇಷ್ಟು ಜನ ಈ ಮನೇಲಿ ಇದ್ದೀರಾ, ಆದ್ರೂ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ. ಯಾರು ಮಾಡಿದ್ದು? ಅತ್ತೆ, ಈ ಕಾವೇರಿ. ವೈದಿಕಾ, ನೀನ್ ಮಾತಾಡ್ಬೇಡ. ಜೀವ ಉಳಿಸಿರೋ ಕಾವೇರಿ ಬಗ್ಗೆ ಮಾತಾಡ್ದೆ. ಜೀವ ತೆಗಿಬೇಕು ಅಂತ ಕಾಯ್ತಾ ಇರೋರ ಹುಡ್ಕೋ ಪ್ರಯತ್ನ ಮಾಡಿ ನೀವು. ಈ ಮನೇಲೆ ರಕ್ಷಣೆ ಸಿಗ್ಲಿಲ್ಲ ಅಂದ್ರೆ ನನ್ನ ಮಗನ್ಗೆ ಇನ್ನೆಲ್ಲ ರಕ್ಷಣೆ ಸಿಗುತ್ತೆ? ನಿಮ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಈ ಮನೆಗೆ ಹೊರಗಿನವ್ರು ಯಾರು ಬರಬಾರ್ದು. ಹೊರಗಿನಿಂದ ಯಾವ ಪದಾರ್ಥಗಳು ಬರಬಾರ್ದು. ನೋಡಿ, ಶಿವದೇವನ್ಗೆ ಏನೇ ತಿನ್ನಕ್ ಕೊಟ್ರು ಅದನ್ನ ಮೊದಲು ನೀವು ತಿಂದು ಆಮೇಲೆ ಕೊಡಿ. ಅದು ತಿಂಡಿ ಆಗ್ಲಿ ನೀರಾಗ್ಲಿ ಏನೇ ಆಗ್ಲಿ. ನನ್ನ ಮಗನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಯಾರು ಸುಮ್ಮನೆ ಬಿಡಲ್ಲ. ವೈದಿಕಾ, ಅಗ್ನಿದೇವ, ಮುಖ್ಯವಾಗಿ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನನ್ನ ನಂತರ ನನ್ನ ಮಗ ಶಿವದೇವನ್ನ ನೀವೇ ಅಲ್ವಾ ನೋಡ್ಕೋಬೇಕಾದ್ದು. ಯಾವಾಗ್ಲೂ ಬಿಸ್ನೆಸ್ ಪ್ಲಾನ್ಸೇ ಅಲ್ಲ. ನನ್ನ ಶಿವದೇವನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಯ್ತು ದೊಡ್ಡಮ್ಮ, ಇನ್ಮೇಲಿಂದ ಅಣ್ಣನ ನಾನೇ ನೋಡ್ಕೋತೀನಿ. ರಾಜಮಾತೆ, ಅಂಕಲ್ನ ಒಳಗೆ ಕರ್ಕೊಂಡು ಹೋಗೋಣ. ಆಯ್ತಪ್ಪ. ಅಮ್ಮ, ಇನ್ನು ಮುಂದೆ ಶಿವದೇವ್ ಅವ್ರ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಈ ಪಂಚಗವ್ಯನ ಮನೆ ಸುತ್ತ ಸಿಂಪಡಿಸಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಒಳ್ಳೇದಾಗ್ಲಿ ಅಮ್ಮ. ಸ್ವಾಮಿ, ಕಾವೇರಿಗೂ ನಮಗೂ ಯಾವ ಜನ್ಮದ ಋಣನೋ ಗೊತ್ತಿಲ್ಲ, ಆದ್ರೆ ಶಿವದೇವನ ಪ್ರಾಣ ಕಾವೇರಿ ಕೈಯಲ್ಲಿದೆ ಅನ್ಸುತ್ತೆ. ಕಾವೇರಿನೇ ಶಿವದೇವನ್ ಪ್ರಾಣ ಅನ್ನೋ ಹಾಗಿದೆ. ಶಿವದೇವ ಹೆತ್ತ ಮಗಳು ಕಲ್ಯಾಣಿ ಬರೋವರೆಗೂ ಕಾವೇರಿ ಇಲ್ಲೇ ಇರೋ ಹಾಗೆ ಮಾಡು ಸ್ವಾಮಿ. ವಕೀಲ್ ಸಾಹೇಬ್ರೆ, ಅಮ್ಮನ ಹತ್ರ ಮಾತಾಡ್ಬೇಕು, ಒಂದ್ಸಲ ಫೋನ್ ಮಾಡ್ತೀರಾ? ಆಗ್ಲಿ ಕಾವೇರಿ, ಈಗಲೇ ಮಾತಾಡು. ಪೃಥ್ವಿ ಸಾಹೇಬ್ರೆ, ನಮ್ಮ ಅಕ್ಕ ಹೇಗಿದ್ದಾರೆ? ಕಾವೇರಿ ಸೂಪರ್ ಆಗಿದ್ದಾಳೆ. ಫೋನ್ ನಮ್ಮ ಅಕ್ಕನ ಕೇಳ್ಕೊಡಿ ಪೃಥ್ವಿ ಸಾಹೇಬ್ರೆ. ಆಗ್ಲಿ. ಏ ಗಣಿ, ಹೇಗೋ ಇದ್ಯಾ? ನೀನ್ ಇಲ್ದಿರ ಹೇಗಿರ್ತೀನಕ್ಕ? ಬತ್ತಿ ಇಲ್ದಿರೋ ದೀಪದ ಹಾಗೆ, ದಾರ ಇಲ್ದಿರೋ ಗಾಳಿಪಟ್ಟದ ಹಾಗೆ. ಇನ್ನ ಹೇಳ್ತಾ ಹೋದ್ರೆ ನನ್ ಕಷ್ಟ ಮುಗಿಯೋದೇ ಇಲ್ಲ ಅಕ್ಕ. ಯಾವಾಗ ಬರ್ತೀಯ ಅಕ್ಕ? ಬರ್ತೀನ್ ಕಣೋ. ಅದ್ ಸರಿ, ಅಮ್ಮ ಹೇಗಿದ್ದಾರೆ? ನಾನೇ ಹೀಗಿದ್ರೆ ದೊಡ್ಡಮ್ಮ ಹೇಗಿರ್ತಾರೆ ಹೇಳು? ಅವರು ಒಂಥರ ಇದ್ದಾರೆ. ಒಂದ್ಸಲ ಅಮ್ಮಂಗ್ ಫೋನ್ ಕೊಡೋ. ಆಯ್ತು ಅಕ್ಕ. ದೊಡ್ಡಮ್ಮ, ದೊಡ್ಡಮ್ಮ. ಬಂದೆ ಗಣಿ. ದೊಡ್ಡಮ್ಮ, ಕಾವೇರಿ ಅಕ್ಕ ಫೋನ್ ಮಾಡಿದಾಳೆ, ನಿನ್ನ ಹತ್ರ ಮಾತಾಡ್ಬೇಕಂತೆ.
ಹೇಗಿದ್ಯಮ್ಮ? ನಿನ್ನ ನೋಡ್ದೆ ನನ್ ಕೈಲಿ ಇರಕ್ಕಾಗ್ತಿಲ್ಲ ಕಾವೇರಿ. ಯಜಮಾನ್ರು ಈಗ ಹೇಗಿದ್ದಾರೆ ಕಾವೇರಿ? ಪರವಾಗಿಲ್ಲ ಅಮ್ಮ, ಯಜಮಾನ್ರ ಪ್ರಾಣಕ್ಕೆ ತೊಂದರೆ ಏನಿಲ್ಲ. ಹಾಗಾದ್ರೆ ನೀನ್ ಬರ್ತಿದ್ಯಾ? ಕಾವೇರಿ ಕಾವೇರಿ ಹೇಳು ಕಾವೇರಿ. ಕಾವೇರಿ, ಯಾರಮ್ಮ ಫೋನಲ್ಲಿ? ನಮ್ಮಮ್ಮ. ಒಂದ್ಸಲ ನಾನ್ ಮಾತಾಡ್ತೀನಿ ಕೊಡಮ್ಮ. ಅಮ್ಮ, ನೀನು ಸಾಮಾನ್ಯ ಹೆಣ್ಣಿಗೆ ಜನ್ಮ ಕೊಡ್ಲಿಲ್ಲ, ನಮ್ಮ ಪಾಲಿನ ದೇವತೆಗೆ ಜನ್ಮ ಕೊಟ್ಟಿದ್ಯಾ. ನನ್ನ ಮಗನ್ಗೆ ಎಷ್ಟೇ ದೊಡ್ಡ ಆಪತ್ತು ಬಂದ್ರೂ ಅದು ನಿನ್ನ ಮಗಳಿಂದ ಮಂಜಿನ ಹಾಕರ್ಗ ಹೋಗ್ತಾ ಇದೆ. ಕಾವೇರಿ ದಯೆಯಿಂದ ನನ್ನ ಮಗ ಶಿವದೇವ ಪ್ರಾಣಾಪಾಯದಿಂದ ಪಾರಾದ ತಾಯಿ. ಹಾಗಾದ್ರೆ ನಮ್ ಕಾವೇರಿನ ಮನೆಗೆ ಕಳಿಸ್ಕೊಡ್ತೀರಾ ಅಮ್ಮವ್ರೆ? ಖಂಡಿತನಮ್ಮ. ಆದ್ರೆ ಅಮ್ಮ, ಶಿವದೇವ ಹುಷಾರಾಗೋದಿಕ್ಕೆ ಇನ್ ಸ್ವಲ್ಪ ಸಮಯ ಬೇಕು ಅನ್ನಿಸ್ತಾ ಇದೆ. ದಿನ ಅದೇನೋ ನಾಟಿ ಔಷಧಿ ಕುಡಿಸ್ಬೇಕಂತೆ, ಆದ್ರೆ ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ವಲ್ಲಮ್ಮ. 2 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅಮ್ಮವ್ರೆ. ಈ 2 ದಿನಗಳಿಂದ ನನ್ನ ಮಗಳನ್ನ ನೋಡ್ದೆ ನನ್ನ ಕೈಲಿ ಇರಕ್ಕಾಗ್ತಿಲ್ಲ. ನಿನ್ನ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಮ್ಮ ಮಗು ತರನೇ ನೋಡ್ಕೋತೀವಿ. ಕಾವೇರಿ ನಿಮ್ಮನೆ ಮಗಳೇ ಅಮ್ಮವ್ರೆ, ಆದ್ರೆ ಆ ವಿಷಯ ಆಚೆ ಬಂದ್ರೆ ಅವಳ ಪ್ರಾಣಕ್ಕೆ ಆಪತ್ತಿದೆ. ಅದಕ್ಕೆ ನಾನ್ ಭಯ ಪಡ್ತಿರೋದು. ಇಲ್ಲಾಂದ್ರೆ ನೀವು ಇಲ್ಲಿಗೆ ಬಂದ್ಬಿಡಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಹಾ, ಕಾವೇರಿ ಇರೋಷ್ಟು ದಿನ ನೀವು ಇಲ್ಲೇ ಇರ್ಬೋದಲ್ಲ? ಇಲ್ಲ ಅಮ್ಮವ್ರೆ, ನಾನ್ ಬರೋದಕ್ಕಾಗೋದಿಲ್ಲ. ಕಾವೇರಿ ಬಂದ್ ಕೆಲ್ಸ ಮುಗಿತಿದ್ದ ಹಾಗೆ ಅವಳನ್ನ ಕಳಿಸ್ಕೊಟ್ಬಿಡಿ. ಸರಿ ತಾಯಿ, ಹಾಗೆ ಮಾಡ್ತೀನಿ. ಅಮ್ಮವ್ರೆ, ಕಾವೇರಿ ಇಲ್ದೆ ನಾನಿಲ್ಲಿ ತುಂಬಾ ದಿನ ಇರಕ್ಕಾಗಲ್ಲ. ನನ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಆಯ್ತಮ್ಮ, ನಮ್ಮ ಶಿವದೇವ ಹುಷಾರಾಗಿದ್ ಕೂಡ್ಲೆ ನಾನೇ ಕರ್ಕೊಂಡ್ ಬಂದು ನಿಮ್ ಮನೆಗ್ ಬಿಟ್ಟು ಹೋಗ್ತೀನಿ. ಸರಿನಾ? ಕಾವೇರಿ ಹತ್ರ ಮಾತಾಡ್ತೀಯಮ್ಮ? ಮಾತಾಡಿದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಬೇಡ ಬಿಡಿ ಅಮ್ಮವ್ರೆ. ಸರಿನಮ್ಮ. ಭಗವಂತ ಆದಷ್ಟು ಬೇಗ ನನ್ನ ಮಗಳನ್ನ ನನ್ನ ಜೊತೆ ಸೇರಿಸು ಸ್ವಾಮಿ. ನಮ್ ವಂಶನ ಉದ್ಧಾರ ಮಾಡಕ್ಕೆ ನಿನ್ನ ಹೆತ್ಲು ಅನ್ಸುತ್ತೆ ನಿಮ್ಮಮ್ಮ. ನಿಮ್ ತಾಯಿ ಕಾಲ್ ತೊಳೆದು ಆ ನೀರ್ ನಮ್ ತಲೆಗೆ ಹಾಕೋಬೇಕು ಅಂತ ಒಳ್ಳೆ ಹೆಣ್ಮಗು ಅಯ್ಯೋ ಹೆತ್ತಿದ್ದಾಳಮ್ಮ. ಅಮ್ಮವ್ರೆ, ಯಾಕಷ್ಟು ದೊಡ್ಡ ಮಾತು? ನೀನಲ್ಲಿಲ್ಲ ಅಂತ ನಿಮ್ ತಾಯಿ ಎಷ್ಟು ಕಷ್ಟ ಪಡ್ತಿದ್ದಾಳೋ ನಂಗೆ ಗೊತ್ತಮ್ಮ. ಆದ್ರೂ ಇನ್ನೊಬ್ರು ಕಷ್ಟದಲ್ಲಿದ್ದಾಳೆ ಅಂತ ಮಗಳನ್ನ ಕಳ್ಸಿದಾಳ್ ನೋಡು. ಆ ಗುಣ 1000ದಲ್ಲೊಬ್ರಿಗೆ ಮಾತ್ರ ಇರುತ್ತಮ್ಮ. ಸಹಾಯ ಮಾಡೋ ಬುದ್ಧಿ ತಾಯಿಗಿಂತ ಮಗಳಿಗೆ ಹೆಚ್ಚು, ಮಗಳಿಗಿಂತ ತಾಯಿಗೆ ಹೆಚ್ಚು. ನೀವು ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಥ್ಯಾಂಕ್ಸ್ ಮೇಡಮ್. ಏನಿದು ವಕೀಲ್ ಸಾಹೇಬ್ರೆ, ಹೊಸ್ದಾಗಿ ಮೇಡಮ್ ಅಂತಿದ್ದೀರಾ? ನೀವು ಮಾಡಿದ ಸಹಾಯದಿಂದ ನಮ್ಮ ಶಿವದೇವ್ ಅಂಕಲ್ ಜೀವಂತವಾಗಿದ್ದಾರೆ. ಅದಕ್ಕೇನೆ ಥ್ಯಾಂಕ್ಸ್ ಮೇಡಮ್. ಹಾಗನ್ಬೇಡಿ ವಕೀಲ್ ಸಾಹೇಬ್ರೆ, ನೀವ್ ಹೇಗ್ ಕರೀತಿದ್ರು ನನ್ನನ್ನು ಹಾಗೆ ಕರೀರಿ. ನನ್ಗದೇ ಇಷ್ಟ. ನಿನ್ನನ್ನು ಯಾರು ಮದುವೆ ಮಾಡ್ಕೋತಾರೋ ಅವರಂತೂ ತುಂಬ ಲಕ್ಕಿ ಫೆಲೋ. ಯಾರ್ ಮದ್ವೆ ಆಗ್ತಾರೆ ಅಂತ ಯೋಚನೆ ಮಾಡೋ ಪ್ರತಿ ಕ್ಷಣನೂ ನನ್ ಮನ್ಸಿಗ್ ಬರೋ ಅಂತ ಒಂದೇ ಒಂದ್ ರೂಪ ಅಂದ್ರೆ ಅದ್ ನೀವೇ ವಕೀಲ್ ಸಾಹೇಬ್ರೆ. ಏನ್ ಕಾವೇರಿ, ಆ ಲಕ್ಕಿ ಫೆಲೋ ಬಗ್ಗೆ ಕನ್ಸ್ ಕಾಣ್ತಾ ಇದೆಯಾ? ಇಲ್ಲ ವಕೀಲ್ ಸಾಹೇಬ್ರೆ. ಕಾವೇರಿ,
ನೀನಿಲ್ಲಿ ಖುಷಿಯಾಗಿದ್ರೆ ಅಲ್ಲಿ ನಿಮ್ಮಮ್ಮ ಕೂಡ ಖುಷಿಯಾಗಿರ್ತಾರೆ. ಆದಷ್ಟು ಬೇಗ ನಿಮ್ಮ ತಾಯಿ ಹತ್ರ ಹೋಗೋಣ. ಅಲ್ಲಿವರೆಗೂ ನಿನಗೆ ಎಲ್ಲ ನಾನೇ. ನಿನ್ಗೆ ಅಕ್ರೆ ತೋರಿಸೋ ಅಮ್ಮನೂ ನಾನೇ, ನಿನ್ನ ಮುದ್ದಾಡ್ಸೋ ಗಣಿನೂ ನಾನೇ, ನಿನ್ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಳ್ಳೋ ಅಜ್ಜಿನೂ ನಾನೇ. ಕಾವೇರಿ, ಹಲೋ ಮೇಡಮ್. ಏನಿದು, ನೀನು ನಗ್ತಿ ಅಂತ ನಾನು ಹೇಳಿದ್ದು. ನೀನು ಈ ಥರ ಎಮೋಷ್ನಲ್ ಆಗ್ತಿ ಅಂತ ಗೊತ್ತಿದ್ರೆ ಖಂಡಿತ ನಾನು ಹೇಳ್ತಾ ಇರಲಿಲ್ಲ. ಒಂದ್ಸಲ ನಗು. ಅಯ್ಯಮ್ಮ, ಕಾವೇರಿ ನಗ್ಬಿಟ್ಲು. ಕಾವೇರಿ, ನಿನ್ಗೊಂದು ವಿಷಯ ಗೊತ್ತಾ? ನೀನ್ ನಕ್ರೆ ಆ ಹುಣ್ಮೆ ಚಂದ್ರನ್ ಥರನೇ ಕಾಣಿಸ್ತೀಯ. ನೀವು ಅಷ್ಟೇ ವಕೀಲ್ ಸಾಹೇಬ್ರೆ. ಏಯ್ ಮೇಡಮ್, ಏನ್ ಮಾಡ್ತಿದ್ದೀರಾ ನೀವು? ಈ ರೂಮಲ್ಲಿರೋ ಲಗೇಜ್ನ ಬೇರೆ ರೂಮ್ಗೆ ಶಿಫ್ಟ್ ಮಾಡ್ತಾ ಇದೀವಿ ಮೇಡಮ್. ನನ್ ರೂಮಲ್ಲಿರೋ ಲಗೇಜ್ನ ನನ್ ಪರ್ಮಿಷನ್ ಇಲ್ದೆ ಶಿಫ್ಟ್ ಮಾಡು ಅಂತ ಯಾರು ಹೇಳಿದ್ದು ನಿಮ್ಗೆ? ಮಹಾದೇವಿ ಅಮ್ಮನವರು. ಮಹಾದೇವಿ ಅವ್ರು ಏನ್ ಹೇಳೋದು? ಈ ರೂಮ್ ನನಗೆ ಕಂಫರ್ಟಬಲ್ ಆಗಿ ಇದೆ ತಾನೆ. ನಾನ್ ಬದಲಾಯಿಸಿ ಅಂದ್ರೆ ತಾನೇ ನೀವು ಬದಲಾಯಿಸ್ಬೇಕು. ತಗೊಂಡೋಗಿ ಲಗೇಜ್ನೆಲ್ಲ ಒಳಗಡೆ ತಗೊಂಡೋಗಿಡಿ. ಈ ರೂಮ್ನ ಕಾವೇರಿ ಅಮ್ಮವ್ರಿಗೆ ರೆಡಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಮೇಡಮ್ ಈ ಲಗೇಜ್ನ ಬೇರೆ ರೂಮ್ಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಮ್ಮ, ಎಷ್ಟು ಧೈರ್ಯ ನಿಮ್ಗೆ? ನನ್ ಪರ್ಮಿಷನ್ ಇಲ್ದೆ ನನ್ ವಸ್ತುನೇ ಮುಟ್ತೀರಾ? ನೀವಿನ್ 1 ನಿಮಿಷ ನನ್ ಕಣ್ಮುಂದೆ ಇರಬಾರ್ದು. ನಡೀರಿ ಆಚೆ. ಮಯೂರಿ, ಏನ್ ಮಾಡ್ತಿದ್ಯಾ? ಅದೇ ಮಾತನ್ನ ನಾನು ಕೇಳ್ತಾ ಇದ್ದೀನಿ ಅಮ್ಮಮ್ಮ. ನೀವು ಮಾಡ್ತಿರೋದೇನು? ನೋಡು ಮಯೂರಿ, ನಿಮ್ ದೊಡ್ಡಪ್ಪಂಗ್ ಹುಷಾರಿಲ್ಲ ಅನ್ನೋ ವಿಷಯ ನಿನಗೂ ಗೊತ್ತು. ನಿಮ್ ದೊಡ್ಡಪ್ಪನ್ ರೂಮ್ ಪಕ್ಕದಲ್ಲೇ ಕಾವೇರಿ ಇದ್ರೆ ಅವನ್ನ ನೋಡ್ಕೊಳಕ್ ಅನುಕೂಲ ಆಗತ್ತೆ ಅಂತ ಆ ರೂಮಲ್ಲಿ ಕಾವೇರಿಗೆ ವ್ಯವಸ್ಥೆ ಮಾಡಿ ಅಂತ ನಾನೇ ಹೇಳಿದ್ದು. ಅಂದ್ರೆ ಏನಮ್ಮಮ್ಮ? ದೊಡ್ಡಪ್ಪನ್ನ ನಾನ್ ನೋಡಲ್ವಾ? ನಾನ್ ನೋಡ್ಬಾರ್ದಾ? ಕಾವೇರಿ ಮಾತ್ರನೇ ನೋಡ್ಬೇಕಾ? ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಪ್ರತಿ ಒಂದ್ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋದೆ. ಇಷ್ಟು ದಿವಸ ಕಲ್ಯಾಣಿ ಅಂತ ನನ್ ಮೇಲ್ ಸ್ವಲ್ಪನೂ ಕೂಡ ಕರುಣೆ ಇಲ್ದೆ ಅಟ್ಲೀಸ್ಟ್ ಈ ರಾಜವಂಶದ ವಾರಸ್ದಾರಳನ್ನು ಗೌರವ ಕೂಡ ಸಿಗ್ದಂಗ್ ಮಾಡಿದ್ರಿ. ನೀವು ಮಾಡಿದ ಪ್ರತಿ ಒಂದ್ ಕೆಲ್ಸದಿಂದ ಈ ಮನೇಲಿ ನನ್ಗೆ ಯಾರೊಬ್ರು ಗೌರವ ಕೊಡ್ತಾ ಇಲ್ಲ. ಇವಾಗ ಕಲ್ಯಾಣಿ ಹೋಗಿ ಕಾವೇರಿ ಬಂದ್ಲು. ಮನೇಲಿ ಎಲ್ರೂ ಈಗ ಕಾವೇರಿ ಕಾವೇರಿ ಅಂತ ಜಪ ಮಾಡ್ತಾ ಕೂತಿದ್ದೀರಾ. ದೊಡ್ಡಪ್ಪ ಅಂತೂ ಮಾನಸಿಕ ಸ್ಥಿಮಿತನ ಕಳ್ಕೊಂಡಿದ್ದಾರೆ. ಅವ್ರು ಆತರ ಆಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಗೇನಾಗಿದೆ? ನೀವೆಲ್ಲರೂ ಚೆನ್ನಾಗೇ ಇದ್ದೀರಲ್ಲ. ಮಯೂರಿ, ಈ ರಾಜವಂಶಕ್ಕೆ ವಾರಸ್ದಾರಳಲ್ಲ ಅಂತ ಯಾರು ಹೇಳಿದ್ರು? ನಿನಗ್ ನೀನೇ ಏನೇನೋ ಊಹಿಸ್ಕೋಬೇಡ. ನೀನು 24 ಗಂಟೆ ಮನೇಲಿದ್ದು ನಿಮ್ ದೊಡ್ಡಪ್ಪನ್ ನೋಡ್ಕೋತೀಯಾ? ಆಗಲ್ಲ ಅಲ್ವಾ? ಅದಕ್ಕೆ ನಮ್ಮ ಕಾವೇರಿನ ಕರ್ಸಿರೋದು. ಹತ್ರ ಇದ್ರೆ ಒಳ್ಳೇದು ಅಂತ ನಿನ್ ರೂಮಲ್ಲಿ ಕಾವೇರಿ ನೀರಕ್ ಹೇಳಿದ್ದು. ಇರೋ ಕೇಳಿ, ಇವಾಗ ನನ್ ರೂಮಲ್ಲೇ ಇರಕ್ ಹೇಳಿ. ನಾಳೆ ನನ್ ಜಾಗಕ್ಕೆ ಅವಳನ್ನೇ ಕರ್ಕೊಂಬಂದ್ ಕೂರ್ಸಿ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಈ ರಾಜವಂಶದ ನಿಜವಾದ ವಾರಸ್ದಾರಳು ಕಾವೇರಿ ಅಂತಾನೆ ಘೋಷಣೆ ಮಾಡ್ಬಿಡ್ತೀರಾ. ಮಯೂರಿ,
ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಹೌದು, ಹುಚ್ಚಿಡ್ದಿದೆ ನನಗೆ. ನೀವು ಮಾಡ್ತಿರೋ ಕೆಲ್ಸಕ್ಕೆ ಹುಚ್ಚಿಡಿತಿದೆ. ನೀವ್ ಹೀಗ್ ಮಾಡ್ತಾ ಇದ್ರೆ ದೊಡ್ಡಪ್ಪಂಗಿಂತ ಮುಂಚೆ ನಾನೇ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಆಮೇಲೆ ಎಲ್ರು ಕಾವೇರಿ ಜೊತೆನೆ ಚೆನ್ನಾಗಿರಿ. ಮಯೂರಿ, ಮಯೂರಿ, ಅಗ್ನಿದೇವ, ನೀವಾದ್ರೂ ಮಯೂರಿಗೆ ಬುದ್ಧಿ ಹೇಳಿ. ಕಾವೇರಿ ಇರೋಷ್ಟು ದಿನ ಶಿವದೇವನ್ ನೋಡ್ಕೊಳಕ್ ಅನುಕೂಲ ಆಗ್ಲಿ ಅಂತ ಅವನ ಪಕ್ಕದಲ್ಲಿರೋ ರೂಮ್ ಕೊಟ್ವೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನಾನು ಯಾವತ್ತೂ ಮಯೂರಿ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿಲ್ಲ, ಯಾವತ್ತೂ ಮಾಡೋದೂ ಇಲ್ಲ. ಈ ವಿಷಯನ ಅವಳಿಗೆ ಅರ್ಥ ಮಾಡಿಸಿ. ಹಾಗೆ ಆಗ್ಲಿ ದೊಡ್ಡಮ್ಮ. ಇದೆಲ್ಲ ಮೇಲ್ ತಗೊಂಡು ಹೋಗಿ. ಸರಿ ಅಮ್ಮ. ಪೃಥ್ವಿ, ರಾಜಮಾತೆ. ಕಾವೇರಿಗೆ ರೂಮ್ ತೋರ್ಸು. ಆಗ್ಲಿ ರಾಜಮಾತೆ. ನಿಮ್ ದೊಡ್ಡಮ್ಮ ನಡ್ಕೋತಾ ಇರೋದು ನಂಗೊಂದ್ ಚೂರು ಇಷ್ಟ ಆಗ್ತಾ ಇಲ್ಲ. ರಾಜ್ಮಹಲ್ ಇಂದ ಬೆಂಗಳೂರಿಗೆ ಬಂದಿದ್ದು ಈ ದರಿದ್ರ ನೋಡೋದಕ್ಕಲ್ಲ, ಈ ದರಿದ್ರದಿಂದ ದೂರ ಇರೋದಕ್ಕಂತ. ಇಷ್ಟು ದಿನ ಕಲ್ಯಾಣಿ ಕಲ್ಯಾಣಿ ಅಂತ ಜಪ ಮಾಡ್ತಾ ಇದ್ರು. ಆ ಕಲ್ಯಾಣಿ ಇಲ್ಲ, ಇದ್ರೂ ಬರಲ್ಲ, ಬಂದ್ರೂ ನಮ್ಗೇನ್ ತೊಂದ್ರೆ ಆಗಲ್ಲ ಅಂತ ಆರಾಮಾಗಿದ್ವಿ. ಆದ್ರೆ ಇವಾಗ ಈ ಕಾವೇರಿಯಿಂದ ನಮ್ಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಕಲ್ಯಾಣಿ ಬರ್ದೇ ಹೋದ್ರೆ ಈ ಕಾವೇರಿಯನ್ನೇ ಕಲ್ಯಾಣಿ ಅಂತ ಸಿಂಹಾಸನದ ಮೇಲೆ ಕೂರಿಸ್ಬಿಡ್ತಾರೆ. ಕೂರ್ಸಿದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಗತ್ತಾ ವೈದಿಕ? ಸುಮ್ನೆ ಇರ್ದಿ ಇನ್ನೇನ್ ಮಾಡ್ತೀಯ ಅಗ್ನಿದೇವ್? ಇವಾಗ ನಮ್ಮ ಮಯೂರಿ ಇರೋಂಥ ರೂಮ್ನ ಖಾಲಿ ಮಾಡಿಸಿ ಆ ರೂಮ್ನ ಕಾವೇರಿ ಕೊಟ್ಟಿದ್ದಾರೆ. ಏನ್ ಮಾಡ್ದೆ? ನೋಡ್ಕೊಂಡು ಸುಮ್ನೆ ಕೂತಿದ್ದೆ ಅಷ್ಟೇ ಅಲ್ವಾ? ಅಷ್ಟಕ್ಕೂ ಅವಳಿಗೆ ಯಾಕೆ ರೂಮ್ ಕೊಡ್ಬೇಕಿತ್ತು ಅಗ್ನಿದೇವ್? ಇಷ್ಟು ದೊಡ್ಡ ಪ್ಯಾಲೇಸ್ ಅಲ್ಲಿ ಆಫ್ಟರ್ ಆಲ್ ಆ ಮನೆ ಕೆಲಸದವಳನ್ನ ಯಾವುದೋ ಒಂದು ಮೂಲೆಯಲ್ಲಿ ಇರಿಸ್ಬೋದಿತ್ತು. ಆ ಕಾವೇರಿ ವಿಷಯ ನನಗ್ ಬಿಡು ವೈದಿಕ, ನಾನ್ ನೋಡ್ಕೋತೀನಿ. ಆ ಕಾವೇರಿನ ಇಲ್ಲೇನು ಮಾಡೋದು ಬೇಡ ಅಗ್ನಿದೇವ್. ಜಸ್ಟ್ ಇಲ್ಲಿಂದ ಆಚೆ ಕಳ್ಸಿದ್ರೆ ಸಾಕು. ಅವಳಿಲ್ಲೇ ಇದ್ರೆ ನಮ್ಮ ಮಯೂರಿಗೆ ಇನ್ನೆಷ್ಟು ಅವಮಾನ ಆಗಬಹುದು ಅಂತ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನಿನ್ ದೊಡ್ಡಮ್ಮ ಮಾಡೋ ಕೆಲ್ಸಗಳಿಗೆ ನಾನು ಏನ್ ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ನಾವು ಮೇಲ್ ಹತ್ತೋದಕ್ಕೆ ಮರದಲ್ಲಿ ಅಡ್ಡ ಬರ್ತಾ ಇರೋ ಕೊಂಬೆಗಳನ್ನ ಮಾತ್ರ ಕತ್ತರಿಸಿದ್ರೆ ಸಾಕು ಅನ್ಕೊಂಡಿದ್ದೆ. ನಿಮ್ ದೊಡ್ಡಮ್ಮ ಮಾಡ್ತಾ ಇರೋ ಕೆಲ್ಸಗಳು ನೋಡ್ತಿದ್ರೆ ಇಡೀ ಮರನೇ ಕತ್ತರಿಸಿ ಹಾಕ್ಬೇಕು ಅನಿಸ್ತಿದೆ. ವೈದಿಕ, ಕಾವೇರಿನ ಇಲ್ಲೇನು ಮಾಡಬಾರ್ದು ಅಂದ್ರೆ ಮೊದಲು ಅವಳನ್ನ ಇಲ್ಲಿಂದ ಕಳಿಸ್ಬೇಕು. ಕಳಿಸ್ಬೇಕು ಅಂದ್ರೆ ಶಿವದೇವಣ್ಣನೇ ಕೇಳ್ಕೋಬೇಕು. ಅಲ್ಲಿವರೆಗೂ ದೊಡ್ಡಮ್ಮ ಅವಳನ್ನ ಇಲ್ಲೇ ಇರಿಸ್ಕೋತಾರೆ. ಕಾವೇರಿನ ಇಲ್ಲಿಂದ ಕಳಿಸ್ಬೇಕು ಅಂದ್ರೆ ಹಳ್ಳಿಲಿರುವಂಥ ಕಾವೇರಿ ಅಮ್ಮಂಗೆ ಏನಾದ್ರೂ ಆಗ್ಬೇಕು. ಅವಳಿಗೇನಾದ್ರೂ ಆಗೋವರೆಗೂ ಇವಳಿಲ್ಲಿಂದ ಕದ್ಲಲ್ಲ. ಹೇಳಿ ಅಮ್ಮ. ಕಾವೇರಿ ಬೆಂಗಳೂರಿಂದ ಮತ್ತೆ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಅದಕ್ಕಿರೋ ಒಂದೇ ಒಂದು ದಾರಿ ಅವರಮ್ಮ ನಾರಾಯಣಮ್ಮ. ಅವಳಿಗೆ ಭಯ ಪಡಿಸಿದ್ರೆ ಕಾವೇರಿ ಮತ್ತೆ ತನ್ನ ಹಳ್ಳಿಗೆ ವಾಪಸ್ ಹೋಗ್ಬೇಕು. ಅಷ್ಟಕ್ಕೂ ಅವಳು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಅವಳ ತಾಯಿನ ಸಾಯಿಸ್ಬಿಡಿ. ಆಗ್ಲಿ ಅಮ್ಮ, ನಾನು ನೋಡ್ಕೋತೀನಿ. ಹುಷಾರು. ಅಲ್ಲಿ ಏನೇ ನಡೆದ್ರೂ ಆಕ್ಸಿಡೆಂಟಲ್ ಆಗಿ ನಡೆದ ಹಾಗೆ, ಅಕಸ್ಮಾತ್ ಆಗಿ ನಡೆದ ಹಾಗೆ ಬೇರೆಯವರು ಕಾಣಿಸ್ಬೇಕೇ ಹೊರತು ನಾವು ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರಿ ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲಿ ಕೆಲಸ ಮುಗಿಸಿ ನಾನೇ ನಿಮಗೆ ಫೋನ್ ಮಾಡ್ತೀನಿ.
ಕಾವೇರಿ, ಇವತ್ತಿಂದ ಇದೇ ನಿನ್ ರೂಮ್. ನನಗಿಷ್ಟು ದೊಡ್ಡ ಕೋಣೆ ಯಾಕೆ ವಕೀಲ್ ಸಾಹೇಬ್ರೆ? ಶಿವದೇವ್ ಅಂಕಲ್ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ನಿನ್ ಹೆಸರನ್ನೇ ಜಪ ಮಾಡ್ತಾ ಇರ್ತಾರೆ. ಇಷ್ಟು ದಿನ ಕಲ್ಯಾಣಿ ಕಲ್ಯಾಣಿ ಅಂತ ಇದ್ದ ಅಂಕಲ್ ಇವಾಗ ನಿನ್ ಹೆಸರನ್ನ ಕರಿತಾ ಇದ್ದಾರೆ. ನೀನಿದ್ರೆ ಖುಷಿಯಾಗಿರ್ತಾರೆ, ಸಮಯಕ್ಕೆ ಸರಿಯಾಗಿ ತಿಂತಾರೆ,